ನಮಸ್ಕಾರ ಕನ್ನಡಿಗರೇ. ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಅಣ್ಣವರ ಇನ್ನೊಂದು ವಿಶೇಷವಾದ ವಿಷಯ ಹಾಗೂ ಅದರ ಜೊತೆ ದುಃಖಕರದ ವಿಷಯನೂ ನಾನು ನಿಮಗೆ ಹೇಳ್ತೀನಿ. ಏನದು ದುಃಖಕರದ ವಿಷಯ, ಏನದು ವಿಶೇಷ ವಿಷಯ ಹೇಳ್ತೀನಿ ಬನ್ನಿ. 1978 ಡಿಸೆಂಬರ್ 8 ಅಣ್ಣವರ ಒಂದು ಅದ್ಭುತ ಚಿತ್ರ ಬಿಡುಗಡೆ ಆಯಿತು. ಆ ಪಿಕ್ಚರ್ ಬಿಡುಗಡೆ ಆದ ಸಮಯದಲ್ಲಿ ನಡೆದಂಥ ಘಟನೆ ಏನು, ಇದರಿಂದ ಒಂದು ಚಿತ್ರರಂಗದ ಇತಿಹಾಸನೇ, ಒಂದು ಸಂಸ್ಕೃತಿನೇ ಬದಲಾಯಿತು. ಏನಾದ ಸಂಸ್ಕೃತಿ? ಶ್ರೀ ಪೂರ್ಣಿಮಾ ಎಂಟರ್ಪ್ರೈಸಸ್ ನಲ್ಲಿ ಬಂದಂತ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ, ವಿ ಸೋಮಶೇಖರ್ ಅವರ ಅದ್ಭುತ ನಿರ್ದೇಶನದಲ್ಲಿ ಅಣ್ಣವರ ಅಮೋಘ ಅಭಿನಯದ ಚಿತ್ರ ತಾಯಿಗೆ ತಕ್ಕ ಮಗ. ತಾಯಿಗೆ ತಕ್ಕ ಮಗ ಚಿತ್ರ ಡಿಸೆಂಬರ್ 8ರಂದು 1978ರಂದು ಬಿಡುಗಡೆ ಆಯಿತು. ಆ ಚಿತ್ರ ಬಿಡುಗಡೆಗೆ ಮೊದಲೇ, ಅಂದರೆ ಒಂದು ವಾರದ ಮೊದಲು ಚಿತ್ರ ಬಿಡುಗಡೆಯ ಟಿಕೆಟ್ಗಳನ್ನು ವಿತರಣೆ ಮಾಡಿದರು. ಆಗೆಲ್ಲ ಅಣ್ಣವ್ರ ಪಿಕ್ಚರ್ಗೆ ನಿಮಗೆ ಒಂದು ವಾರದ ಮೊದಲೇ, 15 ದಿವಸದ ಮೊದಲೇ, 20 ದಿನದ ಮೊದಲೇ, ತಿಂಗಳಗಟ್ಟಲೆ ಮೊದಲೇನೆ ಟಿಕೆಟ್ ಕೊಟ್ಬಿಡ್ತಿದ್ರು. ಅಭಿಮಾನಿಗಳ ಅದು ಒತ್ತಾಸೆ ಇತ್ತು. ಆ ಥರ ಒಂದು ತಿಂಗಳು ಮುಂಚೆನೆ ಟಿಕೆಟ್ ಕೊಡ್ಬೇಕಾಯ್ತು. ಅದಕ್ಕೆ ಇದು ಸಾಕ್ಷಿ ನಾನು. ಯಾಕಂದ್ರೆ ಜೀವನ ಚೈತ್ರ, ಆಕಸ್ಮಿಕ, ಒಡ ಹುಟ್ಟಿದವರು, ದೇವತ ಮನುಷ್ಯ, ಪರಶುರಾಮ ಪಿಕ್ಚರ್ ಟಿಕೆಟ್ಗಳನ್ನ ನಾವು ಸುಮಾರು ಒಂದು 15 ದಿವಸ ಮುಂಚೆ ತಗೊಂಡು ಇಟ್ಕೊಂಡ್ಬಿಡ್ತಿದ್ದೋ. ಮನೆಯಲ್ಲಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತಿದ್ದೋ. ಬ್ಯಾಗಲ್ಲಿ ಇಟ್ಕೊಂಡು ಅದನ್ನ ದಿನ ನೋಡ್ತಿದ್ದೋ. ಈ ಪಿಕ್ಚರ್ ಟಿಕೆಟು, ಅಣ್ಣವ್ರ ಪಿಕ್ಚರ್ ಟಿಕೆಟು ಮೊದಲನೇ ದಿನದ್ದು ಅಂತ ನೋಡ್ತಾ ಇದ್ದು. ಆ ಥರ ಇತ್ತು. 15 ದಿವಸ ಮುಂಚೆ, ಒಂದು ವಾರದ ಮೊದಲೇ ಪಿಕ್ಚರ್ ಟಿಕೆಟ್ಗಳನ್ನ ಕೊಡ್ತಾ ಇದ್ರು ಅವಾಗೆಲ್ಲ. ಈಗ ನಿಮಗೆ ಒಂದಿನ ಮುಂಚೆ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಸಿಗುತ್ತೆ. ಆದರೆ ಆ 15 ದಿವಸದ ಮುಂಚೆ ಟಿಕೆಟ್ನ ಕ್ಯೂ ಅಲ್ಲಿ ನಿಂತ್ಕೊಂಡು ನೈಟ್ ಎಲ್ಲ ಮಲಗಿ, ಥಿಯೇಟ್ರ್ ಮುಂದೆ ಮಲಗಿ, ಎದ್ದೋಗಿ ಬೆಳಗಿನ ಜಾವ 3 ಗಂಟೆ, 2 ಗಂಟೆ, 5 ಗಂಟೆ ಸಮಯದಲ್ಲಿ ಟಿಕೆಟ್ ಕೊಡ್ತಾ ಇದ್ರು. ಥಿಯೇಟ್ರ್ ಮುಂದೆ ಮಲಗ್ಬಿಟ್ಟು ಎತ್ಕೊಂಡು ಟಿಕೆಟ್ ನೋಡ್ತಾ ಇದ್ರು ಆಗಿನೆಲ್ಲ ಅಭಿಮಾನಿಗಳು. ಇದೇ ಥರ ತಾಯಿಗೆ ತಕ್ಕ ಮಗ ಚಿತ್ರಕ್ಕೂ ಬೆಂಗಳೂರಿನಾದ್ಯಂತ ಒಂದು ವಾರಕ್ಕೆ ಮೊದಲೇ ಟಿಕೆಟ್ ಕೊಡೋಕ್ಕೆ ತೀರ್ಮಾನ ಆಯಿತು. ಎಲ್ಲ ಥಿಯೇಟ್ರಲ್ಲೂ ಒಂದು ವಾರದ ಮೊದಲೇ ಟಿಕೆಟ್ ಕೊಡೋಕ್ಕೆ ಆರಂಭವಾಯಿತು. ಆದರೆ ಬೆಂಗಳೂರಿನ ಬಸವನಗುಡಿ ಹತ್ರ ಇರುವಂಥ ಸಂಜಯ್ ಚಿತ್ರಮಂದಿರ, ಈ ಕಿಮ್ಸ್ ಆಸ್ಪತ್ರೆ ಇದೆಯಲ್ಲ, ಅದರಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ರೈಟ್ ಸೈಡ್ ಬರ್ತಿತ್ತು ಬರುತ್ತೆ ಥಿಯೇಟ್ರು. ಅದು ಈಗಿಲ್ಲ. ಈಗ ಅದು ಜೈನ್ ಒಂದು ಇದು ಚೌಟ್ರಿ ಏನೋ ಆಗಿದೆ ಈಗ. ಆಗ ಅದು ಸಂಜಯ್ ಥಿಯೇಟ್ರ್ ಇತ್ತು. ಅಲ್ಲಿ ಅಣ್ಣವರ ತಾಯಿಗೆ ತಕ್ಕ ಮಗ ಚಿತ್ರ ಬಿಡುಗಡೆ ಆಗಿತ್ತು. ಅಲ್ಲಿ ಟಿಕೆಟ್ನ ಒಂದು ವಾರದ ಮೊದಲೇ ಕೊಡೋಕ್ಕೆ ಇದು ಮಾಡಿದ್ರು. ಯಾವ ಥರ ಅಭಿಮಾನಿಗಳು ತುಂಬಿಟ್ಟಿದ್ರೆ, ಆ ಪಿಕ್ಚರ್ಗೆ ಒಂಥರ ಕ್ರೇಜೇ ಬೇರೆ ಇತ್ತು. ತಾಯಿಗೆ ತಕ್ಕ ಮಗ ಒಂಥರ ಜೋಶಾಗಿತ್ತು ಪಿಕ್ಚರ್ ಹೆಸರು. ಮತ್ತು ಅಣ್ಣವರ ಬಾಕ್ಸಿಂಗ್ ಸ್ಟೈಲ್ ಇತ್ತು. ಆ ಬಾಕ್ಸಿಂಗ್ ಸ್ಟೈಲ್ ಎಲ್ಲ ಪೋಸ್ಟರ್ ಹಿಂಗೆ ಅಣ್ಣವ್ರು ಇರೋರು, ಎಂಥ ಅದ್ಭುತವಾದ ಪೋಸ್ಟರ್ಗಳಿತ್ತು. ಅದನ್ನು ನೋಡಿ ಅಭಿಮಾನಿಗಳಿಗೆ ತಲೆ ಕೆಟ್ಟೋಗಿತ್ತು. ಅಣ್ಣವ್ರು ಸಕ್ಕತ್ತಾಗವ್ರೆ, ಬೊಂಬಾಟಾಗವ್ರೆ, ಈ ಪಿಕ್ಚರ್ ಮಾರ್ನಿಂಗ್ ಶೋ ನೋಡಲೇಬೇಕು ಅನ್ನೋ ಹುಚ್ಚು ಅಭಿಮಾನಿಗಳಿಗೆ ಹುಚ್ಚು ಹಿಡಿದ್ಬಿಟ್ಟಿತ್ತು. ಅಣ್ಣವರ ಆ ಭಂಗಿಗಳು ನೋಡಿ ಇದೆಲ್ಲ. ಅದರಲ್ಲೂ ಹಾಡುಗಳು ಸೂಪರ್ ಹಿಟ್ ಆಗಿರ್ತಾರೆ. ಒಂದೊಂದು ಹಾಡುಗಳಂತೂ ಅದ್ಭುತ. ಆ ವಿಶ್ವನಾಥನು ತಂದೆಯಾದರೆ ಈ ಹಾಡುಗಳು, ಮತ್ತೆ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಬೇರೆ ಯಾರಿಲ್ಲ, ಮತ್ತೆ ಎಂಥ ಸೊಗಸು ಮಗುವಿನ ಮನಸ್ಸು, ಇಂಥ ಈ ಅದ್ಭುತವಾದ ಹಾಡುಗಳು. ಟಿ ಜಿ ಲಿಂಗಪ್ಪನವರ ಸಂಗೀತದಲ್ಲಿ ಅದ್ಭುತ ಹಾಡುಗಳು ಬಂದಿತ್ತು. ಅದೆಲ್ಲ ಸೇರಿ ಮತ್ತೆ ಅಣ್ಣವ್ರ ಪೋಸ್ಟ್ಗಳ ನೋಡಿ ಅಭಿಮಾನಿಗಳು ಹುಚ್ಚಿಡ್ಬಿಟ್ಟು ಫಸ್ಟ್ ದಿನನೇ ನೋಡ್ಬೇಕು ಅನ್ನೋ ಇದರಲ್ಲಿ ಥಿಯೇಟರ್ ಹತ್ರ ಎಲ್ಲ ಸೇರ್ಬಿಟ್ಟಿದ್ರು. ಟಿಕೆಟ್ ಕೊಡೋ ಸಮಯದಲ್ಲಿ ಏನ್ ಕ್ಯೂ ಜನ ಸಿಕ್ಕಾಪಟ್ಟೆ. ಸಂಜಯ್ ಥಿಯೇಟ್ರಲ್ಲಿ ಕ್ಯೂ ಅಲ್ಲಿ ಆ ಕ್ಯೂ ಹೋಗ್ತಾ ಇರ್ಬೇಕಾರೆ, ಇದಾಗ್ತಾ ಇರ್ಬೇಕಾರೆ ಉಸಿರಾಟದ ತೊಂದರೆ ಆಗಿ ಆ ಕ್ಯೂ ಅಲ್ಲಿ ಜನ ನಿಂತಿರೋರಿಗೆ ಆಗದೆ ಒಬ್ರಿಂದ ಒಬ್ರು ತಳ್ಳಿ ಮಾಡಿ ಇದಾಗಿ 3 ಜನ ಅಭಿಮಾನಿ ದೇವರುಗಳು, 3 ಜನ ಅಭಿಮಾನಿಗಳು ದೇವರು ಉಸಿರು ಕಟ್ಟಿ ತೀರೋದು. ಅಲ್ಲೇ ಥಿಯೇಟ್ರಲ್ಲೇನೆ ಉಸಿರು ಕಟ್ಟಿ ಅಭಿಮಾನಿ ದೇವರುಗಳು 3 ಜನ ತೀರೋದು. ಅಭಿಮಾನಿಗಳಿಗೆ ಒಂಥರ ಏನಾಗೋಯ್ತಪ್ಪ ಅಂತ ಉಸಿರು ಕಟ್ಟಿ ಆಗ್ತಾ ಇಲ್ಲ. ಅಷ್ಟು ಕ್ಯೂ ಜನ, ಅಷ್ಟು ಕ್ಯೂ. 3 ಜನ ಅಭಿಮಾನಿಗಳು ಅಲ್ಲಿ ಅಸುನೀಗಿದ್ರು. ಅದೊಂದು ದುಃಖಕರವಾದಂಥ ವಿಷಯ. ಈ ವಿಷಯ ತಿಳಿದಂಥ ಅಣ್ಣವರು ಸೀದಾ ನೇರವಾಗಿ ಸಂಜಯ್ ಥಿಯೇಟರ್ ಹತ್ರ ಬಂದು ಅವರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸಿ
ಆ 3 ಜನ ಅಭಿಮಾನಿ ದೇವರುಗಳಿಗೂ ಸುಮಾರು ಆಗಿನ ಕಾಲಕ್ಕೆ ಅದು 50,000 ರೂಪಾಯಿ ಒಬ್ಬೊಬ್ಬರಿಗೆ. ಈಗ ಲೆಕ್ಕ ಹಾಕಿದ್ರೆ 50,000 ರೂಪಾಯಿ, 50 ಲಕ್ಷಕ್ಕೂ ಮಿಗಿಲಾಗಿತ್ತು ಒಬ್ಬೊಬ್ಬ ಅಭಿಮಾನಿಗಳಿಗೂ, ಒಟ್ಟು 3 ಜನ ಅಭಿಮಾನಿಗಳಿಗೆ. ಈ ಥರ ಎಲ್ಲ ಆಗಬಾರ್ದು. ಇನ್ಮೇಲೆ ದಯವಿಟ್ಟು ಅಭಿಮಾನಿಗಳು ಶಾಂತವಾಗಿ ಟಿಕೆಟ್ ತಗೊಳ್ಳಿ ಅಂತೆಲ್ಲ ಅಣ್ಣವರು ಅಭಿಮಾನಿಗಳಿಗೆ ಮನವಿ ಮಾಡಿದ್ರು. ಚಿತ್ರ ಬಿಡುಗಡೆ ಆಯಿತು, ಯಶಸ್ವಿ ಕಾಣಿಸ್ತು. ನೆಕ್ಸ್ಟು ಅದಾಗಿ ಮುಂದಿನ ಪಿಕ್ಚರ್ಗೆ ರೆಡಿ ಆಗ್ತಾ ಇದ್ರು. ಈ 3 ಜನ ಸತ್ತೋದ್ರಲ್ಲ, ಈ 3 ಜನ ಸತ್ತಾಗ ಆಗಿನ ಸರ್ಕಾರ, ದೇವರಾಜ ಅರಸು ಅವರು ಇದನ್ನ ಗಮನಿಸಿ, ಆಗಿನ ಸರ್ಕಾರದವರು, ದೇವರಾಜ್ ಅವರು ಇದನ್ನೆಲ್ಲ ಗಮನಿಸಿ ಅವ್ರೇನು ಮಾಡಿದ್ರು, ಅಣ್ಣವ್ರ ಚಿತ್ರಕ್ಕೆ ಈ ಥರ ಉಸಿರು ಕಟ್ಟಿ ತೊಂದರೆ ಆಗಿ ಟಿಕೆಟ್ಗೋಸ್ಕರ ಅಭಿಮಾನಿಗಳು ಸತ್ರು, ಇದು ಮುಂದೆ ಈ ಥರ ಘಟನೆ ನಡಿಬಾರ್ದು ಅಂತ ಹೇಳ್ಬಿಟ್ಟು ಆಗಿನ ಸರ್ಕಾರ ಅಣ್ಣವರ ಇನ್ನು ಮೇಲೆ ಬರುವಂಥ ಎಲ್ಲ ಚಿತ್ರಗಳನ್ನು ಕಂಠೀರವ ಕ್ರೀಡಾಂಗಣ, ಒಂದು ದೊಡ್ಡ ಸ್ಟೇಡಿಯಂನಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಈ ಸಾರೆ ಬೊಂಬ್ಗಳು ಬರುತ್ತೆ, ನೀವೆಲ್ಲ ನೋಡಿದಿರ ಬೊಂಬ್ಗಳ, ಆ ಬೊಂಬ್ಗಳನ್ನ ಕಟ್ಬಿಟ್ಟು ಆ ಬೊಂಬ್ ಒಳಗೆ ಒಬ್ಬ ಅಭಿಮಾನಿ ಮಾತ್ರ ಹೋಗೋ ಅಷ್ಟು, ಇಬ್ರು ಕ್ಯೂವಲ್ಲಿ ಇಬ್ಬಿಬ್ರು ನಿಂತ್ಕೊಳ್ಳೋ ಥರ ಅಲ್ಲ, ಒಬ್ಬೊಬ್ಬನೇ ಅಭಿಮಾನಿ ಹೋಗೋ ಥರ ಬೊಂಬ್ಗಳನ್ನ ಕಟ್ಟಿ ಕಂಠೀರವ ಸ್ಟೇಡಿಯಂನಲ್ಲಿ ಟಿಕೆಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ರು. ಈ ತಾಯಿಗೆ ತಕ್ಕ ಮಗ ಅಲ್ಲಿ ನಡೆದಂಥ ಈ ಕಹಿ ಘಟನೆಯನ್ನು ಮನಗೊಂಡ ರಾಜ್ಯ ಸರ್ಕಾರ ಮುಂದಿನ ಅಣ್ಣವರ ಎಲ್ಲ ಚಿತ್ರಗಳನ್ನು ಆ ಥರ ಮಾಡಬೇಕು ಅಂತ ಒಂದು ಆಜ್ಞೆ ಹೊರಟು. ಅಣ್ಣವ್ರ ಚಿತ್ರಗಳಿಗೆ ಮಾತ್ರ, ಜ್ಞಾಪನ ಇಟ್ಕೊಳ್ಳಿ, ಅಣ್ಣವ್ರ ಚಿತ್ರಗಳಿಗೆ ಮಾತ್ರ ಈ ಥರದ್ದು ಮಾಡಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರ ಆಜ್ಞೆ ಹೊರಟು. ಸರಿ ಆಯಿತು, ನೆಕ್ಸ್ಟ್ ಪಿಕ್ಚರ್ಗೆ ಅಣ್ಣವ್ರದ್ದು ಬಂತು. ಯಾವ ಪಿಕ್ಚರ್ ನೆಕ್ಸ್ಟು? ಹುಲಿ ಹಾವಿನ ಮೇವು. ಹುಲಿ ಹಾಲಿನ ಮೇವು ಚಿತ್ರ ಅಣ್ಣವರು ರಾಜರ ಪಾತ್ರದ ಆಗ ಕೊಡಗಿನ ವೀರರ ಕತೆ ಅಂದ್ಬಿಟ್ಟು ಅಭಿಮಾನಿಗಳಿಗೆ ಇನ್ನೂ ಹುಚ್ಚೆದ್ದು ಬಿಡ್ತು ನೋಡಿ. ಹುಚ್ಚೆದ್ದಿದ್ದ ತಡ ಅಭಿಮಾನಿಗಳು ಟಿಕೆಟ್ಗೆ ಕಿವೆ ಕಂಠೀರವ ಕ್ರೀಡಾಂಗಣದಲ್ಲಿ ಟಿಕೆಟ್ ಕೊಡೋಕ್ಕೆ ಸ್ಟಡಿ ಆಯಿತು. ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಚಿತ್ರಗಳಿಗೆ ಸ್ಟೇಡಿಯಂನಲ್ಲಿ ಟಿಕೆಟ್ ಕೊಡಲು ಆರಂಭಿಸಿದ್ದು ಹುಲಿ ಹಾವಿನ ಮೇವು ಚಿತ್ರದಿಂದ. ಅದು ಅಣ್ಣವ್ರ ಪಿಕ್ಚರ್ಗೆ. ಅದಕ್ಕೆ ಯಾರು ಹೇಳ್ತಾರೆ ಅವ್ರು ಇಂಡಿಯಾ ಸೂಪರ್ ಸ್ಟಾರು, ಅವ್ನು ವರ್ಲ್ಡ್ ಸೂಪರ್ ಸ್ಟಾರ್ ಅಂತ, ಯಾರ ಪಿಕ್ಚರ್ಗೂ ಸ್ಟೇಡಿಯಮಲ್ಲೇ ಟಿಕೆಟ್ ಕೊಡಲಿಲ್ಲ, ಥಿಯೇಟ್ರಲ್ಲೇ ಟಿಕೆಟ್ ಕೊಡೋರು, ಮಾಮೂಲಾಗಿ ಕ್ಯೂ ಹೋಗೋದು, ಮಾಮೂಲಾಗಿ ಟಿಕೆಟ್ ತೊಗೊಂಡೋಗೋದು. ಆದರೆ ಅಣ್ಣವ್ರ ಪಿಕ್ಚರ್ಗೆ ಮಾತ್ರ ಇಡೀ ಪ್ರಪಂಚದಲ್ಲಿ ಸ್ಟೇಡಿಯಮಲ್ಲಿ ಟಿಕೆಟ್ ಕೊಟ್ಟಿದ್ದು. ಆ ಗತ್ತು, ಅಣ್ಣವ್ರ ಅಭಿಮಾನಿಗಳ ತಾಕತ್ತು, ಮೊದಲನೇ ದಿನ ನೋಡಲೇಬೇಕು ಅನ್ನೋ ತಾಕತ್ತು, ಅಣ್ಣವ್ರ ಚಿತ್ರಕ್ಕಿತ್ತಂತ ಆ ಗತ್ತು, ಅದು ಪ್ರಪಂಚದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಇದನ್ನ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ ಅಭಿಮಾನಿಗಳೇ. ಮುಂದಿನ ಪಿಕ್ಚರ್ ಬಂತು ಹುಲಿ ಹಾವಿನ ಮೇವು. ಆ ಚಿತ್ರಕ್ಕೆ ಕಂಠೀರವ ಸ್ಟೇಡಿಯಂನಲ್ಲಿ ಟಿಕೆಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ರು, ಕಂಠೀರವ ಸ್ಟೇಡಿಯಂನಲ್ಲೇ ಕೊಟ್ಟರು. ಅದಾದ ನಂತರ ಬಂದಂಥ ನಾನೊಬ್ಬ ಕಳ್ಳ, ರವಿಚಂದ್ರ, ಈ ಚಿತ್ರಗಳಿಗೂ ಸಹ ಕಂಠೀರವ ಸ್ಟೇಡಿಯಂನಲ್ಲಿ ಟಿಕೆಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಣ್ಣವರ ಎಲ್ಲ ಚಿತ್ರಗಳಿಗೂ ಹಾಗೆ ಮಾಡೋದ್ರಿಂದ ಅನಂತರ ಬಂದಂಥ ಕೆಲವು ವಸಂತ ಗೀತೆ, ಈ ಚಿತ್ರಗಳಿಗೆಲ್ಲ ಥಿಯೇಟ್ರಲ್ಲೇ ಕೊಡೋಕೆ ಸ್ಟಾರ್ಟ್ ಮಾಡಿ, ಮುಂದೆ ಆಮೇಲೆ ಎಲ್ಲ ಥಿಯೇಟ್ರಲ್ಲೇ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅನಂತರ ಯಾವುದೇ ಕಹಿ ಘಟನೆಗಳು ನಡೆದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಥಿಯೇಟ್ರಲ್ಲೇ ಇದನ್ನ ಆರಂಭಿಸಿದ್ರು. ನೋಡಿ ಸ್ನೇಹಿತರೆ, ಅಣ್ಣವರ ಪಿಕ್ಚರ್ ಟಿಕೆಟ್ ತಗೊಬೇಕು, ನಾನೇ ಮೊದಲು ತಗೊಬೇಕು, ನಾನು ಆ ಮೊದಲನೇ ದಿನದ ಪ್ರದರ್ಶನ ನೋಡಲೇಬೇಕು ಅಂತ ಅಭಿಮಾನಿಗಳಿಗೆ ಒಂದು ಹುಚ್ಚು. ಆ ಹುಚ್ಚಿಂದ ಕ್ಯೂ ನಿಂತು ಹೋಗಿ ತಗೊಳ್ಬೇಕಾದ್ರೆ ಒಂದು 3 ಜನ ನಮ್ಮಿಂದ ದೂರ ಆದರು. ಅಣ್ಣವ್ರ ಪಿಕ್ಚರ್ಗೆ ಆ ಗತ್ತಿತ್ತು. ಅಂದರೆ ಆ ಅಣ್ಣವ್ರ ಚಿತ್ರಗಳಲ್ಲಿ ಒಂದು ಮೌಲ್ಯ ಇತ್ತು, ಕನ್ನಡದ ಪಾಠ ಇತ್ತು, ಜೀವನದ ಪಾಠ ಇತ್ತು. ಇದನ್ನ ನಾವು ತಿಳ್ಕೊಬೇಕು ಅಂತ ಅಭಿಮಾನಿಗಳು ಫಸ್ಟ್ ಡೇನೆ ಮಾರ್ನಿಂಗ್ ಶೋ ಹೋಗಿ ನೋಡ್ತಿದ್ರು. ಆ ಹೋಗೋ ಇದರಲ್ಲಿ ಒಂದು 3 ಜನ ನಮ್ಮಿಂದ ದೂರ ಆಗಿ ಒಂದು ಕಹಿ ಘಟನೆ ಆಯಿತು. ಅನಂತರ ಅದನ್ನ ಥಿಯೇಟರಲ್ಲಿ ಟಿಕೆಟ್ ಕೊಡೋದನ್ನ ನಿಲ್ಲಿಸಿ ಅಣ್ಣವ್ರ ಮುಂದಿನ ಚಿತ್ರ ಕಂಠೀರವ ಸ್ಟೇಡಿಯಂನಲ್ಲಿ ಆಗಿನ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಿ ಟಿಕೆಟ್ನ ಕೊಡ್ತು. ಇದು ಅಣ್ಣವರ ಗತ್ತು. ಇಡೀ ಪ್ರಪಂಚದಲ್ಲಿ ಯಾವೊಬ್ಬ ನಾಯಕ ನಟನಿಗೂ ಈ ಥರ ಟಿಕೆಟ್ ಕೊಟ್ಟಿದ್ದ ಇತಿಹಾಸನೇ ಇಲ್ಲ. ಈಗೆಲ್ಲ ಮೊಬೈಲಲ್ಲೇ ಬುಕ್ ಮಾಡ್ತಾರೆ ಬಿಡಿ, ಹಿಂಗೆ ಅಮುಕ್ ಬರ್ತಾರೆ,
ಬಂದ್ಬಿಡುತ್ತೆ ನಿಮಗೆ ಟಿಕೆಟ್. ಅದು ತೊಗೊಂಡು ಥಿಯೇಟ್ರಲ್ಲಿ ಹಿಂಗೆ ತೋರಿಸ್ಬಿಟ್ರೆ ಒಳಗೆ ಬಿಟ್ಬಿಡ್ತಾರೆ. ಆದರೆ ಆಗ ಒಂದೊಂದು ತಿಂಗಳು ಮುಂಚೆನೇ ಟಿಕೆಟ್ ಕೊಡ್ತಿದ್ರು. ಬನ್ನಿ ಸ್ನೇಹಿತರೆ, ಅಣ್ಣವ್ರ ಬಗ್ಗೆ ಹಾಗೂ ಕನ್ನಡದ ಬಗ್ಗೆ ಹೀಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನೇರವಾಗಿ ತಿಳಿಸಿ, ನಾನು ಅದನ್ನು ತಗೊತೀನಿ. ಜೈ ಕರ್ನಾಟಕ. ಮತ್ತೆ